ನಮಸ್ಕಾರ. ಇವತ್ತು ಮತ್ತೊಂದು ಸುಪ್ರೀಂ ಕೋರ್ಟ್ ತೀರ್ಪು ನಿಮ್ಮ ಮುಂದೆ ತಂದಿದ್ದೀನಿ. ಅದರಲ್ಲೂ ಕೂಡ ಬಹಳ ಮಹತ್ವವಾದ ಒಂದು ಮುಖ್ಯವಾದಂಥ ಕಾನೂನು ಅಂಶಗಳ ಕುರಿತು ಸುಪ್ರೀಂ ಕೋರ್ಟು ಒಂದು ಜಡ್ಮೆಂಟ್ ಕೊಟ್ಟಿದ್ದಾರೆ. ಆ ಒಂದು ವಿವರಕ್ಕೆ ಹೋಗೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈ ಸ್ವಾಧೀನಕ್ಕೆ ಹಾಕುವಂಥ ದಾವ ಇದೆಯಲ್ಲ, ಅದರ ಕಾಲಮಿತಿ ಯಾವ ಸಂದರ್ಭದಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿದೆ, ಆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ನಾವು ಡಿಕ್ಲರೇಷನ್ ದಾವ ಅಂದರೆ ಘೋಷಣೆಗೆ, ನಾನು ಈ ಆಸ್ತಿಯ ಶೆಡ್ಯೂಲ್ ಆಸ್ತಿ ಮಾಲೀಕ ಅಂತ ಘೋಷಣೆ ಮಾಡಿ ಅಂತ ಹಾಕ್ತಕ್ಕಂಥ ದಾವಕ್ಕೆ ಆರ್ಟಿಕಲ್ 58 ಲಿಮಿಟೇಷನ್ ಆ್ಯಕ್ಟು ಬರುತ್ತೆ, ಅಪ್ಲೈ ಆಗುತ್ತೆ. ಅಂದರೆ ನೀವು ಡಿಕ್ಲರೇಷನ್ ದಾವ ಹಾಕೋದಿದ್ದರೆ ನಿಮ್ಮ ವ್ಯಾಜ್ಯ ಕಾರಣ ಪ್ರಾರಂಭವಾದಂಥ ದಿನಾಂಕದಿಂದ 3 ವರ್ಷದೊಳಗೆ ಹಾಕಬೇಕು ಅಲ್ವಾ? ಹೌದು. ಅದೇ ರೀತಿ ಸ್ವಾಧೀನಕ್ಕೆ ಹಾಕೋದಿದ್ದರೆ 65 ಆರ್ಟಿಕಲ್ ನಿಮಗೆ ಸಹಾಯಕ್ಕೆ ಬರುತ್ತೆ. ಅದು ಹೇಳುತ್ತೆ 12 ವರ್ಷದ ಮಿತಿಯೊಳಗೆ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ಅರೈಸ್ ಆದ ತಾರೀಕಿನಿಂದ, ಗೊತ್ತಾಯ್ತಾ, ಅಥವಾ ಡಿಸ್ಪೋಸಸ್ ನೀವು ಯಾವ ಸ್ವಾಧೀನ ಕಳ್ಕೊಳ್ತಿರೋ ಅವತ್ತಿಂದ 12 ವರ್ಷದ ಒಳಗೆ ಅಂತ ಹೇಳುತ್ತೆ. ಆಯಿತಾ? ಈ ರೀತಿ ನಾವು ದಾವ ಹಾಕ್ತಾ ಬಂದಿದ್ದೀವಿ. ಈಗ ಅದೇ ರೀತಿಯ ಒಂದು ದಾವ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು, ಅಪೀಲ್ನಲ್ಲಿ, ಸಿವಿಲ್ ಅಪೀಲಲ್ಲಿ. ಅದು ಮೂಲತಃ ಹಡಗಲಿದು. ಅಲ್ಲಿ ಏನಾಗ್ತಾ, ಒಬ್ಬರು ವಾದಿ ಒಂದು ಡಿಕ್ಲರೇಷನ್ನಿಗೆ ಅಂದರೆ ಘೋಷಣೆಗೆ ಮತ್ತು ಇಂಜಂಕ್ಷನ್ಗೆ ಹಾಕ್ತಾರೆ, ಸ್ವಾಧೀನಕ್ಕೆ ಕೇಳಲ್ಲ ಅವರು. ಅಲ್ಲಿ ಆ ಕೋರ್ಟು, ಅಲ್ಲಿಯ ಸಿವಿಲ್ ಜಡ್ಜ್ ಕೋರ್ಟ್ ಏನು ಮಾಡುತ್ತೆ, ಆ ದಾವನ ವಜಾ ಮಾಡುತ್ತೆ. ಏನಂತ ಹೇಳುತ್ತೆ, ಡಿಕ್ಲೇರ್ ಮಾಡ್ಬೋದು, ನೀವು ಮಾಲೀಕರು ಅಂತ ಡಿಕ್ಲೇರ್ ಮಾಡ್ಬೋದು, ಆದರೆ ಸ್ವಾಧೀನ ಕೇಳಿಲ್ಲ ನೀವು, ಆದ್ದರಿಂದ ನಿಮ್ಮ ದಾವನ ವಜಾ ಮಾಡ್ತೀನಿ ಅಂತ ವಜಾ ಮಾಡಿದ್ದಾರೆ. ಅದ್ರ ವಿರುದ್ಧ ಅವರು ಹೂವಿನ ಹಡಗಲಿಗೆ ಫಸ್ಟ್ ಅಪೀಲ್ ಬರ್ತಾರೆ. ಆ ಹೂವಿನ ಹಡಗಲಿ ಕೋರ್ಟಲ್ಲಿ ಬಂದಾಗ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಬುದ್ಧಿವಂತಿಕೆ ಕೆಲಸ. ಅವ್ರೇನು ಮಾಡ್ತಾರೆ, ಈ ಪ್ಲೈಂಟಿನ ದಾವಾ ಅರ್ಜಿಯ ಪ್ರೇಯರ್ ಕಾಲಮ್ನ ಅಮೆಂಡ್ಮೆಂಟ್ ಮಾಡ್ಕೊಳ್ತಾರೆ. ಅಲ್ಲಿ ಡಿಕ್ಲರೇಷನ್ನು ಮತ್ತು ಇಂಜಂಕ್ಷನ್ ಕೇಳಿದ್ರಲ್ಲ, ಅದ್ರ ಜೊತೆಗೆ ಸ್ವಾಧೀನವನ್ನು ಕೇಳ್ತಾರೆ. ಸ್ವಾಧೀನಕ್ಕೆ ಅಮೆಂಡ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಅವಕಾಶ ಕೊಡುತ್ತೆ ಅಪ್ಲೇಟ್ ಕೋರ್ಟು, ಮೇಲ್ಮನವಿ ಕೋರ್ಟು. ಅವರು ಅಮೆಂಡ್ಮೆಂಟ್ ಮಾಡಿಕೊಂಡು ಸ್ವಾಧೀನ ಸೇರಿಸ್ಕೊಳ್ತಾರೆ. ಸ್ವಾಧೀನ ಸೇರಿಸ್ಕೊಂಡ್ಮೇಲೆ ಅವರು ಘೋಷಣೆ ಏನು ಡಿಕ್ಲರೇಷನ್ ಅಂತ ಮಾಡಬೇಕು, ಇವ್ರು ಓನರು ಅಂತ ಹೇಳೋದಕ್ಕೆ ಅದೆಲ್ಲ ದಾಖಲೆ ಕೊಟ್ಟಿದ್ದಾರೆ, ಅವರೇ ಓನರು. ಮತ್ತು ಸ್ವಾಧೀನ ಅವ್ರು ಪಡಿತಕ್ಕಂಥದ್ದು, ಯಾಕಂದರೆ ಸ್ವಾಧೀನದ ಒಂದು ಪ್ರೇಯರು ಕೂಡ ಅವರ ಒಂದು ದಾವದಲ್ಲಿದೆ ಅಂತ ಹೇಳಿ ಆ ಕೋರ್ಟು, ಅಪ್ಲೇಟ್ ಕೋರ್ಟು, ಹೂವಿನ ಹಡಗಲಿ ಕೋರ್ಟು ಡಿಕ್ರಿ ಮಾಡುತ್ತೆ. ತೆರಡೆ ಕೋರ್ಟಿನ ಜಡ್ಜ್ಮೆಂಟನ್ನು ರಿವರ್ಸ್ ಮಾಡುತ್ತೆ. ಅದ್ರ ವಿರುದ್ಧ ಎದುರಾಳಿಗಳು ಹೈಕೋರ್ಟಿಗೆ ಬರ್ತಾರೆ. ಹೈಕೋರ್ಟು ಕೂಡ ಏನು ಹೇಳುತ್ತೆ, ಹೌದು ಹೂವಿನ ಹಡಗಲಿ ಕೋರ್ಟ್ ಮಾಡಿರ್ತಕ್ಕಂಥದ್ದು ಕರೆಕ್ಟು, ಅಲ್ಲಿ ಅಪೀಲಲ್ಲಿ ಅವರು ಅಲೋ ಮಾಡಿದಾರದನ್ನ, ಅದು ಅವರು ಸ್ವಾಧೀನ ಮತ್ತು ಘೋಷಣೆ ಎರಡನ್ನೂ ಕೊಟ್ಟಿದ್ದಾರೆ, ಖಂಡಿತ ಸರಿ ಅಂತ ಹೇಳುತ್ತೆ. ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಬರ್ತಾರೆ ಅವರು. ಸುಪ್ರೀಂ ಕೋರ್ಟಲ್ಲಿ ಸಿವಿಲ್ ಅಪೀಲ್ ಹಾಕ್ತಾರೆ. ಆ ಸಿವಿಲ್ ಅಪೀಲ್ ಅಂದರೆ ಸಿವಿಲ್ ಅಪೀಲ್ ಸಂಖ್ಯೆ 14,803 2024, ಮಲ್ಲವ್ವ ಮತ್ತು ಇತರರು ವರ್ಸಸ್ ಈ ಕಲಸಮ್ಮನವರ ಕಾಳಮ್ಮ ಅವರ ವಾರಸುದಾರರು ಹಾಗೂ ಮತ್ತೊಬ್ಬರು. ಇದು ಕೇಸಿನ ವಿವರ. ಇಲ್ಲಿ ಬಹಳ ಸೊಗಸಾಗಿ ಈ ಒಂದು ಸಬ್ಜೆಕ್ಟನ್ನು, ಅಂದರೆ ಈ ಒಂದು ವಿಷಯವನ್ನು ಸುಪ್ರೀಂ ಕೋರ್ಟು ಪರಿಗಣಿಸಿ ಚರ್ಚೆ ಮಾಡಿ ತೀರ್ಪು ಕೊಟ್ಟಿದೆ. ಏನಂದರೆ, ಈಗ ನಾವು ಡಿಕ್ಲರೇಷನ್ ಹಾಕ್ತೀವಿ, ಆರ್ಟಿಕಲ್ 58 ಏನು ಹೇಳುತ್ತೆ ಅಂದರೆ, ಬರೇ ಡಿಕ್ಲರೇಷನ್ನು ಅಂದರೆ ಬರೇ ಘೋಷಣೆಗೆ ದಾವ ಹಾಕಿದರೆ ಎಷ್ಟು ವರ್ಷ ಕಾಲಮಿತಿ ಅಂತ ಲಿಮಿಟೇಷನ್ ಆ್ಯಕ್ಟ್ ಹೇಳುತ್ತೆ. ಏನು ಹೇಳುತ್ತದು, 58 3 ವರ್ಷ ಅಂತ ಹೇಳುತ್ತೆ. ಕಾಸ್ ಆಫ್ ಆ್ಯಕ್ಷನ್ ಶುರುವಾದಾಗಿಂದ 3 ವರ್ಷ ಅಂತ ಹೇಳುತ್ತೆ. ಅದೇ ರೀತಿ ಸ್ವಾಧೀನಕ್ಕೆ ಹಾಕ್ತೀವಿ ನಾವು. ಸ್ವಾಧೀನಕ್ಕೆ ಏನು ಹೇಳುತ್ತೆ, ಆರ್ಟಿಕಲ್ 65 ಲಿಮಿಟೇಷನ್ ಆ್ಯಕ್ಟು ಅದೇನು ಹೇಳುತ್ತೆ, 12 ವರ್ಷದೊಳಗೆ ಹಾಕಬೇಕು ಅಂತ ಹೇಳುತ್ತೆ. ನೀವೀಗ ಹಾಕಿರ್ತಕ್ಕಂಥ ದಾವ ಯಾತಕ್ಕೆ, ಘೋಷಣೆ ಮತ್ತು ಸ್ವಾಧೀನ ಅಲ್ವಾ? ಆಗ 3 ವರ್ಷ ಅನ್ವಯ ಆಗುತ್ತೋ 12 ವರ್ಷ ಅನ್ವಯ ಆಗುತ್ತೋ? ಸುಪ್ರೀಂ ಕೋರ್ಟ್ ಹೇಳಿದೆ ಬಹಳ ಸೊಗಸಾಗಿ ಮತ್ತು ಬಹಳ ಅರ್ಥಪೂರ್ಣವಾಗಿ. ನಿಮಗೆ ಈ ಡಿಕ್ಲರೇಷನ್ ದಾವ ಆಗಿದ್ದರೂ ಕೂಡ ಸ್ವಾಧೀನ ಕೇಳೋದ್ರಿಂದ ನಿಮ್ಮ ಕಾಲಮಿತಿ ಆರ್ಟಿಕಲ್ 65ಕ್ಕೆ ಬರುತ್ತೆ, 58ಕ್ಕೆ ಬರಲ್ಲ. ಆದ್ದರಿಂದ ನಿಮಗೆ ಲಿಮಿಟೇಷನ್ನು 12 ವರ್ಷ ಸ್ವಾಧೀನ ಯಾವುದು, ಈ ವ್ಯಾಜ್ಯ ಕಾರಣ ಪ್ರಾರಂಭ ತಾರೀಕಿನಿಂದ ನಿಮಗೆ 12 ವರ್ಷ ಟೈಮ್ ಇರುತ್ತೆ ಅನ್ನುವಂಥ ಮಾತ್ರವಾದ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥದ್ದು ಏನಂದರೆ, ನೀವು ಡಿಕ್ಲರೇಷನ್ ಕೇಳಿದರೆ, ಬರೇ ಡಿಕ್ಲರೇಷನ್ ಕೇಳಿದರೆ, ಅಲ್ಲಿ ಬರೇ ಡಿಕ್ಲರೇಷನ್ಗಿರ್ತಕ್ಕಂಥದ್ದು ಆರ್ಟಿಕಲ್ 58 ಅಲ್ಲಿ ಬರೇ ಘೋಷಣೆ ಕೇಳ್ತೀರಾ. ನೀವು ಮಾಲೀಕರು ಹೌದೋ ಅಲ್ವೋ ಅಂತ ನೀವು ಹಾಕ್ತಕ್ಕಂಥ ದಾಖಲೆ ಆಧಾರದ ಮೇಲೆ ನಾವು ಹೌದು ನೀವು ಮಾಲೀಕರು ಹೌದೋ ಅಲ್ವೋ ಅಂತ ಹೇಳ್ತೀವಿ. ಅಲ್ಲಿ ಮುಗಿದೋಯ್ತು. ಇಂಜೆಕ್ಷನ್ ಕೊಡಬೇಕು ಅಂದರೆ ಎಲ್ಲಿ ಇಂಜೆಕ್ಷನ್ ಕೊಡೋದು, ಯಾವ ಅರ್ಸಿ ಕೊಡೋದು? ಸ್ವಾಧೀನ ಕೇಳಿದ್ಮೇಲೆ ಇಂಜೆಕ್ಷನ್ ಎಲ್ಲಿ? ನೀವು ಘೋಷಣೆ ಮತ್ತು ಸ್ವಾಧೀನವನ್ನು ಕೇಳಿದಾಗ ಸ್ವಾಧೀನ ಸೇರಿಕೊಳ್ಳೋದ್ರಿಂದ 12 ವರ್ಷ ಯಾವುದು 65ನೇ ಆರ್ಟಿಕಲ್ ಹೇಳುತ್ತೆ, ಅದು ಪಿಕ್ಚರಿಗೆ ಬರುತ್ತೆ. ಆ ವಾಯ್ದೆ ನಿಮಗೆ ಅಪ್ಲೈ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದೆ. ಈಗ ನಿಮ್ಮ ಹತ್ರ ಮಾಲೀಕತ್ವ ಇರುತ್ತೆ ಡಿಕ್ಲರೇಷನ್ ಕೇಳಿದಾಗ,
ಗೊತ್ತಾಯ್ತಾ? ಕೆಲವು ದಾಖಲೆಗಳನ್ನು ಹಾಜರುಪಡಿಸಿ ನೀವೇನು ಮಾಡ್ತೀರಾ, ಓನರು ಅಂತ ಹೇಳಿ ಅಂತ ಹೇಳ್ತೀರ, ನಾವು ಹೇಳ್ತೀವಿ. ಮತ್ತು ಸ್ವಾಧೀನನೂ ಕೇಳಿರ್ತೀರ, ಸ್ವಾಧೀನ ಕೊಡಬೇಕಾಗತ್ತೆ. ಇಲ್ಲಿ ನೀವು ಓನರ್ರೇ, ಮತ್ತು ಘೋಷಣೆ ಮತ್ತು ಸ್ವಾಧೀನ ಕೇಳಿದಾಗ ನೀವು ಓನರ್ರೇ, ನಿಮ್ಮ ಹತ್ರ ದಾಖಲೆ ಇರುತ್ತೆ, ಅದನ್ನು ಪ್ರೂವ್ ಮಾಡ್ತೀರಾ. ಸ್ವಾಧೀನ ಹೋಗಿದೆ ಕೊಡಿಸಿ ಅಂತೀರಾ, ಕೊಡಿಸ್ತೀವಿ. ಎದುರುಗಡೆ ಅವರು ಅಡ್ವರ್ಸ್ ಪೊಸಿಷನ್ ಪ್ರತಿಕೂಲ ಸ್ವಾಧೀನವನ್ನು ಕೇಳದೆ ಹೋದರೆ ನಿಮಗೆ ಸ್ವಾಧೀನ ಸಿಕ್ಕುತ್ತೆ. ಒಂದು ವೇಳೆ ಎದುರುಗಡೆ ಅವರು ಪ್ರತಿಕೂಲ ಸ್ವಾಧೀನ ಕೇಳಿದರೆ 12 ವರ್ಷ ಮಿತಿಯೊಳಗೆ ನೀವು ಹಾಕಿದರೂ ಕೂಡ ಅವರು ಅದಕ್ಕಿಂತ ಹೆಚ್ಚಿನ ಪ್ರೂವ್ ಮಾಡಿದರೆ ಅವ್ರಿಗೆ ನಾವು ಸ್ವಾಧೀನ ಕೊಡಬೇಕಾಗತ್ತೆ, ಅವರು ಓನರ್ ಅಂತ ಹೇಳಬೇಕಾಗತ್ತೆ. ಆದ್ದರಿಂದ ಈ ಡಿಕ್ಲರೇಷನ್ನು ಮತ್ತು ಸ್ವಾಧೀನದ ದಾವ ಎರಡನ್ನೂ ಕೇಳಿ ಒಂದು ದಾವ ಹಾಕಿದಾಗ ಆರ್ಟಿಕಲ್ 65 ಲಿಮಿಟೇಷನ್ ಆ್ಯಕ್ಟು ಕೆಲಸಕ್ಕೆ ಬರುತ್ತೆ, ಉಪಯೋಗ ಬರುತ್ತೆ. ಆದ್ದರಿಂದ ಈ ಒಂದು ಘೋಷಣೆ ಮತ್ತು ಸ್ವಾಧೀನಕ್ಕೆ ಕೇಳಿದಂಥ ಒಂದು ದಾವಕ್ಕೆ ಕಾಲಮಿತಿ ಲಿಮಿಟೇಷನ್ನು 3 ವರ್ಷ ಅಲ್ಲ 12 ವರ್ಷ ಅನ್ನುವಂಥ ಒಂದು ಮಹತ್ವದ ಒಂದು ರೂಲಿಂಗನ್ನು ಕೊಟ್ಟಿದೆ. ಈ ರೂಲಿಂಗ್ ಪ್ರಕಾರ ಆ ದಾವಕ್ಕೆ 12 ವರ್ಷ, 3 ವರ್ಷ ಅಲ್ಲ. ನಾವು ಇದುವರೆಗೂ 3 ವರ್ಷ ಅಂತ ತಿಳ್ಕೊಂಡಿದ್ವಿ. ಇಲ್ಲ, ಬರೀ ಡಿಕ್ಲರೇಷನ್ಗೆ ಹಾಕಿದ್ರೆ 3 ವರ್ಷ. 58ನೇ ಆರ್ಟಿಕಲ್ ಬರುತ್ತೆ. ನೀವು ಸ್ವಾಧೀನಕ್ಕೂ ಕೇಳಿದರೆ ಡಿಕ್ಲರೇಷನ್ ಜೊತೆ ಆಗ 12 ವರ್ಷ ಬರುತ್ತೆ. ಇಷ್ಟು ಈ ತೀರ್ಪಿನ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಲ್ಲಿ 12 ವರ್ಷ